500 ವರ್ಷಗಳ ನಂತರ ಈ ಘಟನೆ ನಡೀತಾ ಇರೋದ್ರಿಂದ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತಲೇ ನಾವು ಹೇಳಬೇಕು. ಯಾಕಂದರೆ ಎಷ್ಟೋ ನಮ್ಮ ಪೂರ್ವಜರೆಲ್ಲ ಕಾಯ್ದು ಅವರು ಹೋರಾಟ ಮಾಡಿ ಲಕ್ಷಾಂತರ ಜನ ಇದಕ್ಕೋಸ್ಕರ ದುಡಿದಿದ್ದಾರೆ. ಆದ್ದರಿಂದ ನಾವು ಇವತ್ತು ಪಾವನರಾದ್ವಿ. ಇದನ್ನು ಎಲ್ಲರೂ ಹೋಲ್ ಹಾರ್ಟೆಡ್ ಆಗಿ ಎಲ್ಲರೂ ಸೆಲೆಬ್ರೇಟ್ ಚೆನ್ನಾಗಿ ಮಾಡಲೇಬೇಕು, ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ತುಂಬ ಖುಷಿ ಆಗ್ತಾ ಇದೆ. ಇಟ್ ಇಸ್ ಆ್ಯಕ್ಚುಲಿ ಹಿಸ್ಟ್ರಿ ಇನ್ ಮೇಕಿಂಗ್. ವಿ ಆರ್ ಆಲ್ ವೆರಿ ಬ್ಲೆಸ್ಡ್ ಟು ನೋಟಿಸ್ ದಿಸ್ ಇನ್ಸಿಡೆಂಟ್ ಅಂತ ಆಗುತ್ತೆ. ಹಾಗಾಗಿ ನಮ್ಗೆಲ್ಲರಿಗೂ ತುಂಬಾ ಖುಷಿ ಇದೆ. ಈಗ ಹೇಗೆ ಕಾಶಿಯಲ್ಲಿ ವಿಶ್ವನಾಥ ದೇಗುಲ ಪ್ರಸಿದ್ಧಿ ಪಡೆದಿದೆಯೋ, ಮಥುರಾದಲ್ಲಿ ಕೃಷ್ಣ ದೇವಾಲಯ ಹೇಗಿದೆ, ಈಗ ಅಯೋಧ್ಯೆಯಲ್ಲಿ ಅದೇ ಪ್ರಮಾಣದ ಪ್ರಚಾರ ಅಥವಾ ಅದೇ ಪ್ರಮಾಣದ ಜನರು ಬರ್ತಾರೆ ಅಂತ ನಿಮ್ಗೆ ಅನ್ಸ್ತಾ ಇದೆಯಾ? ಖಂಡಿತವಾಗಿ ಬರ್ತಾರೆ. ಇದೊಂದು ಪ್ರಪಂಚದಾದ್ಯಂತ ಎಲ್ಲ ಹಿಂದೂಗಳು ಬಂದು ಹೋಗಿ ಮೇಲೆ ಪ್ರವಾಸೋದ್ಯಮನೂ ಅಲ್ಲಿ ಇಂಪ್ರೂವ್ ಆಗುತ್ತೆ. ಜನರು ಬಹಳ ಜನ ಭೇಟಿ ಕೊಡ್ತಾರೆ. ಈಗಾಗಲೇ ಏಪ್ರಿಲ್ವರೆಗೂ ಕರಸೇವಕರಿಗಾಗಿನೇ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಕರಸೇವಕರಿಗೆ ಮಾತ್ರ ಪ್ರವೇಶ ಅಂತ ಹೇಳಿದ್ರು ಮೊನ್ನೆ ಮಾಧ್ಯಮದಲ್ಲಿ. ಸುಮಾರು ಒಂದು ನನಗೆ ಗೊತ್ತಿದ್ದಾಗೆ ಒಂದು 8 ಕೋಟಿ ಜನ ಇದನ್ನ ಭೇಟಿ ಮಾಡೋ ಕಾರ್ಯಕ್ರಮ ಬರೋ ಒಂದು 2 ವರ್ಷಗಳಲ್ಲಿ ಆಗುತ್ತೆ ಅಂತ ನಾನು. ಅದಕ್ಕೆ ನಾವು ಒಂದು ಸ್ವಲ್ಪ ದಿವಸ ಬಿಟ್ಟೇ ಹೋಗೋಣ ಅಂತ, ಗ್ಯಾಪ್ ಬಿಟ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ವಿ. ನಾವು ಅಷ್ಟೇ ಈಗ ನೆಕ್ಸ್ಟ್ 6 months ಅಲ್ಲಿ ಖಂಡಿತ ನಾವು ವಿಸಿಟ್ ಮಾಡಬೇಕು ಅನ್ಕೊಂಡಿದ್ದೀವಿ. ವಿ ಆರ್ ಆಕ್ಚುಲಿ ವೇಟಿಂಗ್ ಟು ಗೋ ದೇರ್. ತುಂಬಾ ಖುಷಿ ಇದೆ. ಖಂಡಿತ ವಿಸಿಟ್ ಮಾಡ್ತೀವಿ ಟೆಂಪಲ್. ಈ ರಾಮ ಮಂದಿರ ಏನ್ ಪ್ರತಿಷ್ಠಾಪನೆ ಆಗಿದೆ ಅಲ್ವಾ, ಅಥವಾ ರಾಮಲಲ್ಲ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ ಅಲ್ಲ, ಇದ್ರ ಜೊತೆ ಜನಸಾಮಾನ್ಯರು ಕೂಡ ಅವರ ಕೊಡುಗೆ ಕೂಡ ಇದೆಯಾ, ಅಥವಾ ಎಷ್ಟು ಪ್ರಮಾಣ ಮಟ್ಟಿಗೆ ಇದೆ? ಜನಸಾಮಾನ್ಯರ ಕೊಡುಗೆ ಸಿಕ್ಕಾಪಟ್ಟೆ ಇದೆ, ಅದನ್ನೇನು ಹೇಳಲಿಕ್ಕೆ ಸಾಧ್ಯ. ಯಾಕಂದ್ರೆ ರಾಮದೇವರು ಭಕ್ತಪರಾಧೀನವನು. ರಾಮನ್ನ ಮತ್ತೆ ಮರು ಪ್ರತಿಷ್ಠಾಪನೆ ಮಾಡ್ತಾ ಇರೋದೇ ಜನಸಾಮಾನ್ಯರು. ಅದಕ್ಕೆ ನಾಯಕತ್ವ ನಮ್ಮ ಮೋದಿಯವ್ರದ್ದು. ಮೋದಿಯವರ ಪ್ರಯತ್ನ ಮತ್ತು ಇಷ್ಟು ವರ್ಷಗಳ ಸತತ ಹೋರಾಟ ಪ್ರಯತ್ನ ನಂತರ ಅದು ಈಗ ಸಾಧ್ಯವಾಗಿದೆ. ಅದರಿಂದ ಎಲ್ಲರೂ ಖುಷಿ ಪಡಲೇಬೇಕಾದ ವಿಷಯ. ಇದನ್ನು ಸಂಭ್ರಮಾಚರಣೆ ಪ್ರತಿ ವರ್ಷನೂ ಇಲ್ಲಿ ಮಾಡ್ತಾ ಇರ್ಬೇಕು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ನೀನು ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಲಾಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಈಗ ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ, ಅಂದ್ರೆ ಕೆಲವರು ಟೀಕೆ ಮಾಡ್ತಾನೆ ಇದ್ದಾರೆ. ರಾಮ ಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಲೋಕಸಭಾ ಚುನಾವಣೆ ಟೈಮಲ್ಲಿ ಬರ್ಬೇಕಿತ್ತ ಅನ್ನುವಂಥದ್ದು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಲ್ಲಿ ಲೋಕಸಭಾ ಚುನಾವಣೆಯನ್ನು ಇಲ್ಲಿ ಪ್ರಸ್ತುತ ಮಾಡಲೇಬಾರದು. ಯಾಕಂದ್ರೆ ಶುಭಶ್ಯ ಶೀಘ್ರಂ, ಎಲ್ಲರೂ ಇದರ ಬಗ್ಗೆ ಬಹಳ ಕಾತರವಾಗಿದ್ರು. ಲೋಕಸಭಾ ಚುನಾವಣೆ ಅದ್ರ ಪಾಡಿಗೆ ಅದು ನಡೀತಾ ಇರುತ್ತೆ. ಇದಕ್ಕೆ ರಾಜಕೀಯ ಬಣ್ಣ ಕಟ್ಟೋದಾಗ್ಲಿ, ಆ ಚುನಾವಣೆ ಬಗ್ಗೆ ಏನು ಇಲ್ಲಿ ಪ್ರಸ್ತಾವ ಮಾಡೋದೇ ಬೇಕಾಗಿಲ್ಲ. ಇದು ನಡೀತಾ ಇದೆ. ಹೀಗೆ ಇನ್ನೂ ಅನೇಕ ಘಟನೆಗಳು, ಏನೋ ದೇವಸ್ಥಾನಗಳ ಪ್ರತಿಷ್ಠಾಪನೆಗಳೇ ಆಗಬೇಕು. ಅದಕ್ಕೆ ರಾಜಕೀಯ ಬಣ್ಣ ಆಗಲಿ, ಯಾವುದೇ ಚುನಾವಣೆ ಆಗಲಿ, ಅದನ್ನ ಇಲ್ಲಿ ಕಂಪೇರ್ ಮಾಡಬಾರ್ದು. ರಾಮ ಭಕ್ತರಿಗೆ ನೀವೇನ್ ಹೇಳೋಕ್ ಇಷ್ಟಪಡ್ತೀರಾ? ರಾಮ ಭಕ್ತರಿಗೆ ಜೈ ಶ್ರೀರಾಮ್. ಜೈ ಶ್ರೀರಾಮ್ ಅಂತ ಹೇಳ್ತೀನಿ ನಾನು.